ಬಾಲೇಪು ಒಳಗಡೆ ಬಾ ಮಾತಾಡೋಣ. ಇವಾಗ ನಮ್ಮ ಭೂಮಿ ಅಕ್ಕನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದವ್ರೆ. ಆ ಅಕ್ಕ ತುಂಬ ಒಳ್ಳೆಯವರು. ಅವ್ರ ಮೇಲೆ ನಮ್ಮ ಭಾವ ಕಂಪ್ಲೇಂಟ್ ಕೊಟ್ಬಿಟ್ಟೈತೆ. ಇವಾಗ ಹಿಂಗಾಗ್ಬಿಟ್ಟೈತೆ, ಇವಳೇ ಇದಕ್ಕೆಲ್ಲ ಕಾರಣ ಅಂತ ಏನು ತಪ್ಪು ಮಾಡದೇ ಇಲ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಬೇಜಾರಾಗ್ತೈತೆ ನನಗೆ. ಆ ರೀತಿ ಮಾಡೋದು ಸರಿ ಇಲ್ಲ. ಅವಳನ್ನ ನಮ್ಮ ಮಣಿನೇ ಕಿಡ್ನಾಪ್ ಮಾಡಿದ್ದಾನೆ, ಚೆನ್ನಾಗಿ ಅನ್ನಿಸ್ಬೇಕು ಅಂತ. ಅದಕ್ಕೆ ಅವಳು ಮಾಡಿರೋದು ಅವಳು ಅನುಭವಿಸ್ತಾಳೆ, ಬಿಟ್ಬಿಡು, ಎಲ್ಲಾದರೂ ಹಾಳಾಗೋಗ್ಲಿ ಅಂತೇಳಿ ಹೇಳಿದ್ದೀನಿ. ಸುಮ್ಮನೆ ಯಾಕೆ, ಅದಕ್ಕೇ ಇವಾಗ ಅವ್ನು ಬಿಟ್ಟಿದ್ದಾನೆ. ಅವಳು ಸವಾಸ ಬೇಡ ಅಂತ ಕೇಳಿದ್ಕೆ ನಾನು ಏನು ಹೇಳೋದಿಲ್ಲ, ಬಿಟ್ಬಿಡು ಅಂತ ಹೇಳಿದ್ಲಂತೆ. ಅದಕ್ಕೆ ಎಲ್ಲನ ಅವಳ ಹತ್ರ ಸೈನ್ ಹಾಕಿಸ್ಕೊಂಡು ನನಗೂ ಇದಕ್ಕೂ ಎಲ್ಲ ಏನು ಸಂಬಂಧ ಇಲ್ಲ ಅನ್ನೋ ಥರ ಸೈನ್ ಹಾಕಿಸ್ಕೊಂಡು ಬಿಟ್ಬಿಟ್ಟಿದ್ದಾನೆ. ಬಂದಿರ್ತಾಳೆ, ಊರಿಗೆ ಬಂದಿರ್ತಾಳೆ ನೋಡಿ, ಅವ್ರ ಮೇಲೆ ಬರಬಾರ್ದು ಇದು. ಅದಕ್ಕೋಸ್ಕರ ಅವರು ತುಂಬ ಒಳ್ಳೆಯವರು ಮೈತ್ರಿ ಅಕ್ಕ. ನಾನು ಹೇಳಿದ್ದೀನಿ, ನನ್ನ ಬಗ್ಗೆ ಏನಾದರೂ ಹೇಳ್ದೆ ಅಂದರೆ ಒಡವೆ ಕದ್ದಿರೋಳು ನೀನೆ ಅಂತ ನಾನು ಒಳಗೆ ಹಾಕಿಸ್ತೀನಿ. ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಿನಗಿನ್ನು ಮುಂಚೆ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೋಗು ಇಲ್ಲಿಂದ ಅಂತ ಕಳಿಸಿದ್ದೀನಿ. ಒಂದು 2 ದಿವಸ ಚೆನ್ನಾಗಿ ಅಯ್ಯ ಅನ್ನಿಸ್ತೆ ಅವಳಿಗೆ. ನಾವು ಪಟ್ಟಿರೋ ಕಷ್ಟ ಅವಳಿಗೆ ಏನು ಅಂತ ಗೊತ್ತಾಗಬೇಕು ಅಂತ ಚೆನ್ನಾಗಿ ಅಯ್ಯ ಅನ್ನಿಸ್ತೆ 2 ದಿವಸ. ಅದಕ್ಕೆ ಬಿಡತ್ಲಾಗ ಹೋದ್ರು ಹೋಗ್ಲಿ, ಹೆಂಗಾನು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ಬಂದವಳೆ ನೋಡು, ಹೋಗಿ ಮನೆ ಹತ್ರ ಹೋಗು, ಬಂದಿರ್ತಾಳೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಫೋನ್ ಮಾಡು ನೀನು, ನಾನು ಬರ್ತೀನಿ. ಪೊಲೀಸ್ನವರು ಆಲ್ರೆಡಿ ಬಂದಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಬಂದಿರ್ತಾರಲ್ಲ. ಆಮೇಲೆ ನಾವು ಅಕ್ಕನ ಅರೆಸ್ಟ್ ಮಾಡ್ಕೊಂಡು ಹೋದರೆ ತುಂಬ ಕಷ್ಟ. ಪಾಪ ಅವರು ತುಂಬ ಕಷ್ಟಪಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯವರು, ಬಡವರು ಅಂಥವೆಲ್ಲ ಅಂದರೆ ಹೆದರಿಕೆ ಅಂತಾನೆ. ಅದಕ್ಕಾಗಿನ ನಮ್ಮ ರಂಜಿ ಅಕ್ಕ ಇದಕ್ಕಿದ್ದಂಗೆ ಏನು ಮಾಡ್ತಾಳೆ, ಅವ್ರ ಮೇಲೆ ಹಾಕ್ಬಿಡ್ತಾಳೆ ಬೇಕಾರೆ. ಇವರೇ ನಮಗೆ ಹಿಂಗೆ ಮಾಡಿದ್ದು ಅಂತೇಳಿ ನಿಮ್ಮ್ಯಾಗ್ಲೂ ಸಿಟ್ಟು ಅವ್ರ ಮೇಲೆ ತೋರಿಸ್ಬಿಡ್ತಾಳೆ ತಿರ್ಗ. ಅದಕ್ಕಾಗಿನ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ. ನೀವು ಬರ್ರಿ ಪ್ಲೀಸ್, ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ಮೈತ್ರಿ ಅಕ್ಕ, ಬಂದು ಆ ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ತುಂಬ ಒಳ್ಳೆಯವರು ಭೂಮಿ ಅಕ್ಕ. ನೀವು ನೋಡಿದ್ದೀರಲ್ಲ, ನಿಮ್ಮ ಒಡವೆ ಸಿಗೋ ಥರ ಮಾಡಲಿಲ್ವಾ ಭವ್ಯ? ಅವರು ಗೊತ್ತು, ಅವರು ಆರ್ಗಿತಿ ಇಬ್ಬರಿಗೂ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಅಯ್ಯೋ, ಅವ್ರು ಇರೋದಕ್ಕೇನೆ ಒಡವೆ ಸಿಕ್ಕಿದ್ದು ಕಣಪ್ಪ ಪಾಪ. ಹುಡುಗಿ ಇರೋದಕ್ಕೇನೆ. ಅವತ್ತು ಅವರು ಇಲ್ಲ ಅಂದ್ರೆ ನಮ್ಮ ಒಡವೆ ಸಿಗ್ತಾ ಇರಲಿಲ್ಲ ಕಣಮಣಿ. ಅವ್ರು ನಮಗೆ ಸಹಾಯ ಮಾಡ್ಯವ್ರೆ ಅಂದಮೇಲೆ ನಾವು ಸಹಾಯ ಮಾಡ್ಬೇಕು ಅವ್ರಿಗೆ. ನಡಿಯಕ್ಕ ಹೋಗೋಣ. ಅವತ್ತು ಒಡವೆ ಕೊಟ್ಟಿದ್ದಾರೆ, ನಮ್ದು ಒಡವೆ ಅಷ್ಟೊಂದು ಒಡವೆ ಸಿಗೋ ಥರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ನಡಿ ಹೋಗೋಣ, ಅವ್ರಿಗೇನು ತೊಂದರೆ ಆಗಬಾರ್ದು, ನಾವು ಕಾಪಾಡೋಣ. ನಡಿ. ಅದೇ ಮತ್ತೆ ಅವಳು ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾಳೆ. ನಮ್ಮ್ಯಾಗ್ಲೂ ಇದಕ್ಕೆ ಇವಾಗ ನಮ್ಮ ಮೇಲೆ ಹೇಳೋಕ್ಕಾಗಲ್ವಲ್ಲ, ಅವ್ರ ಮೇಲೆ ಹಾಕ್ಬಿಡ್ತಾಳೆ. ಅದಕ್ಕಾಗಿ ಪಾಪ ಅವರು ತುಂಬ ಒಳ್ಳೆಯವ್ರು ಕಣೋ. ಬಡವರಾದ್ರೂ ಹುಡುಗಿ ಅಷ್ಟೊಂದು ಒಡವೆ ಸಿಕ್ಕಿದ್ರು ಏನೇನು ಇಕ್ಕಂಬಂದಂಗೆ ನನಗೆಲ್ಲ ಒಡವೆ ವಾಪಸ್ ಕೊಡ್ತು ಗೊತ್ತಾ. ಅವತ್ತು ಎಷ್ಟೊಂದು ಒಳ್ಳೆ ಒಡವೆ ಆ ಹುಡುಗಿಗೆ ಸಿಕ್ಕಿತ್ತು. ಬೀದಿ ಬಿಕಾರಿನ ಮದುವೆ ಆಗಿದ್ಲು, ಯಾಕೋ ಇವ್ರು ಮಂತಕ್ಕೆ ಬರ್ತಾಳೆ. ಬೀದಿ ಬಿಕಾರಿನ ಮದುವೆ ಆಗಿ ಅಲ್ಲ ಇವ್ರು ನೋಡಿ ಇರೋದು. ಥೂ, ಹೆಂಗಾಗಿ ಅವಳೆ, ನಾವು ಹೆಂಗೆ ಸಾಕಿದ್ವಿ. ಹಿಂಗೆ ಉದ್ದಾದಪ್ಪ ಹೆಂಗಿದ್ಲು. ಇನ್ನು ಯಾಮ ಕೈಕೊಂಡು ಊರಕ್ಕೆ ಬಂದಿದ್ಯೇ? ಮನ ಮರ್ಯಾದೆ ಇದ್ರೆ ಸರಿ ನಿನಗೆ. ಊರಕ್ಕೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವೇ? ಓಡೋದವಳು. ಯಾಕೆ ಬಂದೆ? ಅಲ್ಲೇ ಸೇರ್ಕೋಬೇಕಾಗಿತ್ತು. ಅಮ್ಮ, ನೀನು ನಿನ್ನ ಮನೆ ಬಾಗಿಲಿಗೆ ಬಂದಿಲ್ಲ ಕಣಮ್ಮ. ನಾನು ಸುಮ್ಮನಿರು. ಅದು ಯಾಕಂಗೆ ಬೈತಾ ಇದೆಯಾ? ನನಗೇನೋ ಕೆಲಸ ಇತ್ತು, ಅದಕ್ಕೆ ಇವ್ರ ಮನೆ ಹತ್ರ ಬಂದಿದ್ದೆ. ಸರಿ, ನಾನು ನಿನಗೆಲ್ಲ ಮಾತಾಡಬೇಡ. ಬೀದಿ ಬಿಕಾರಿನ ಮದುವೆ ಆಗಿ ನೋಡೆ ಹೆಂಗಿದ್ಯಾ ಇವಾಗ? ಹಸಿಸಿ ನೀನು ನೋಡೋಕ್ಕಾಗಲ್ಲ. ಹೆಂಗೆ ಸಾಕಿದ್ವಿ ನಿನ್ನ? ಹೆಂಗಿದ್ದೆ? ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿದ್ದವಳು. ಅಲ್ಲಿ ತಿಂಬ ಕೂಳಿಲ್ವೇನು? ಅದಕ್ಕೆ ಹಿಂಗೆ ಒಣಕೊಂಡು ಹೋಗ್ಯವಳೆ. ಹೆಂಗಿದ್ಲ ಹಂಗೆ ಇಲ್ಲಿ ನಾವು ಸಾಕಿದಾಗ. ಇವ ನೋಡಂಗೆ ಹೆಂಗೆ ಇದ್ದಾಳೆ. ಅವಳೇನೇನು ನಿನ್ನ ಮನೆ ಬಾಗ್ಲಿಗೆ ಬಂದ್ಲ? ಏನಕ್ಕೆ ಹಂಗೆ ಮಾತಾಡ್ತೀಯ? ಒಳ್ಳೆ ಹುಡುಗ ಸಿಕ್ಕವನೇ, ಭಾಳ ಚೆನ್ನಾಗಿದ್ದಾಳೆ ಅವಳು. ಕೆಲಸನೂ ಸಿಕ್ಕೈತಿ ಇವಾಗ, ಗೌರ್ಮೆಂಟ್ ಕೆಲಸ. ಚೆನ್ನಾಗಿದ್ದಾಳೆ. ನೀನು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ? ನೀನು ಕರೀಲಿಲ್ಲ ಅಂದರೆ ಏನಂತೆ? ನೀನು ಕಳಿಸ್ಲಿಲ್ಲ ಅಂದರೆ ಏನಂತೆ? ಇವತ್ತು ಭಾಳ ಚೆನ್ನಾಗಿದ್ದಾಳೆ ಅವಳು. ಅವಳೇನು ಯಾರ ಹತ್ರನೂ ಹೋಗೋದಿಲ್ಲ, ಹಂಗೆ ಇದ್ದಾಳೆ. ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗನ ನೀವು ಹುಡುಕ್ಕೊಂಡು ಹೋಗಿದ್ರೂ ಸಿಗ್ತಾ ಇರಲಿಲ್ಲ. ಅಮ್ಮ, ನೀವು ಯಾವಾಗ ನನ್ನ ಮನೆ ಬಾಗ್ಲಿಗೆ ಬರಬೇಡ ಅಂತ ಹೇಳಿದ್ರು, ನಾನು ಅವತ್ತೇ ಡಿಸೈಡ್ ಮಾಡಿದೆ ಬರೋದು ಬೇಡ ಅಂತ. ಬರಲಿಲ್ಲ ಅಂದ್ರೆ ಸಹಿಸ್ಕೆಮಲ್ಲ, ಬಂದರೂ ಸಹಿಸ್ಕೆಮಲ್ವಲ್ಲಮ್ಮ. ನೀವು ಅಷ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೊಂತೀರಾ? ಇವಾಗ ಹೋಗಿದ್ದಾಳೆ ತಾನೆ, ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಅವಳು ಇರ್ತಾಳೆ. ಅವಳು ಪಾಡಿಗಳು ಅವಳು ಜೀವನ ಮಾಡ್ತಾಳೆ. ಸುಮ್ಮನೆ ಇರ್ರಿ. ನಿಮ್ಗೆ ಯಾಕೆ, ನೀವು ಯಾಕೆ ಬೈತೀರಾ ಅವಳಿಗೆ? ನೀನು ಯಾಕೋ ಮಾತಾಡ್ತಾ ಇದೆಯಾ ಅವಳ ಪರವಾಗಿ? ಅವಳ ಪರವಾಗಿ ನೀನು ಯಾಕೆ ಮಾತಾಡ್ತಾ ಇದೆಯಾ? ಅವಳು ಒಳ್ಳೆ ಆಳಲ್ಲ. ಅಲ್ಲ, ನಮ್ಮ ಮರ್ಯಾದೆ ತೆಗೆದೋದ್ಲು. ಈ ಬೀದಿ ಬಿಕಾರಿ ಮದುವೆ ಆಗ್ಯವಳೆ. ಯಾತಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಒಂದೊಂದೂರಿಗೆ ಹೋಗ್ತಾ ಇರ್ತಾನೆ ಅವನು. ಅವನದೇನು ಹೇಳ್ತೀಯ? ಥೋ, ಬೀದಿ ಬಿಕಾರಿ ಇದ್ದಂಗೆ ಇದ್ದಾನೆ ಅಂತನ್ನು ಮದುವೆ ಆಗಿ ಇನ್ನು ಯಾಮಕ್ಕ ಇಕ್ಕೊಂಡು ಇಲ್ಲಿ ಬತ್ತಿಯೇ ಊರಕ್ಕೆ? ನೀನು ಮನ ಮರ್ಯಾದೆ ಇದ್ರೆ ಸರಿ, ನಮ್ಮ ಹೊಟ್ಟೆ ಉರ್ಸಕ್ಕೆ ಯಾಕೆ ಬತ್ತೀಯ ಇಲ್ಲಿ? ನಡಿ ಆಚೆಗೆ. ನೋಡು ಮೈತ್ರಿ ಅಕ್ಕ, ಬರೀ ಬೀದಿ ಬಿಕಾರಿ ಅಂತಾರೆ ನನ್ನ ಗಂಡನ. ನನಗೆಲ್ಲ ಮಾತಾಡಬೇಡ ಕಣಪ್ಪ. ನನ್ನ ಗಂಡ ಇವತ್ತು ದೇವ್ರಂತವನು. ನನ್ನ ಗಂಡನ ಬಗ್ಗೆ ಮಾತಾಡಬೇಡ ನೀನು. ಯಾಕಂಗೆ ಮಾತಾಡ್ತೀಯ? ಇನ್ನೊಂದ್ಸತಿ ಮಾತಾಡಿದಿ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ ನೋಡಪ್ಪ. ಬೀದಿ ಬಿಕಾರಿ ಹಂಗೆಲ್ಲ ಮಾತಾಡಬೇಡ ನನ್ನ ಗಂಡನ. ಅವ್ರು ಹೆಂಗೆ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು.
ಹೆಂಗೆ ನೋಡ್ಕೊಂಬ್ತಾ ಇದ್ದಾರೆ, ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತೈತೆ, ನೀವು ಮಾತಾಡಬೇಡ್ರಿ. ಇವಳನ್ನ ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿನ್ನ ಮಗಳೇನು ಅವಳು ಒಳ್ಳೆಯವಳ? ಒಡವೆ ಹೊತ್ಕೊಂಡು ಹೋದ್ಲಲ್ಲ, ನಮ್ಮ ಒಡವೆ ಎಲ್ಲ ಒಡವೆ ಎಲ್ಲ ಹೊತ್ಕೊಂಡೋಗಿ ಎಲ್ಲ ಹಾಳು ಮಾಡಿದ್ಲಲ್ಲ. ಅವಳು ಹೆಂಗೋ ಗೌರವಾಗಿ ನಾವು ಹೇಳಿರೋ ಹುಡುಗನ ತೋರಿಸಿರೋ ಹುಡುಗನ ಮದುವೆ ಆದ್ಲು. ಮನೆ ಮಠನ ಐತೆ, ಏಟ ವಟ ದುಡ್ದಾನ ದುಡಿತಾನೆ ಅವನು, ಯೋಟ ವಾಸೆ. ಇವಂದೇ ಯಾತದೂ ಇಲ್ಲ. ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ಅಂತ ಅನ್ನೋಗಿ ಮದುವೆ ಆಗ್ಯವಳು. ಅವ್ರಿನ್ನು ಎಷ್ಟೋ ಚೆನ್ನಾಗಿದ್ದಾರೆ, ಸ್ವಲ್ಪ ಪರವಾಗಿಲ್ಲ ಅವರು. ನಾಲ್ವರು ಹೋದ್ರೂ ಕುಕ್ಕಮಂಗ್ ನಿನ್ಕಮಂಗ್ ಮನೆ ಐತಿ, ನಾಲ್ವರು ಹೋದ್ರೂ ಉಂಬಾಕಿಕ್ಕ ಅಂತ ಕೆಪಾಸಿಟಿ ಐತಿ. ಇವ್ರಿಗೆ ಯಾತೈತೆ ನಾಲ್ವರು ಹೋದ್ರೆ ಕುಕ್ಕಮಕ್ಕೆ ನಿನ್ಕಮಕ್ಕೆ ಹೊಚ್ಕಟ್ಟಾಗೂ ಇಲ್ಲ, ಒಂದು 4 ಜನ ಕುಂಬಕ್ಕಿಕ್ಕೂ ಯೋಗ್ಯತೆ ಇಲ್ಲ ಅಂತ ಅನ್ನೋಗಿ ಮದುವೆ ಆಗ್ಯವಳೆ. ಅಯ್ಯೋ ಹಿಂಗಿದ್ದಾರೆ ಹಿಂಗೆ ಇರಲ್ಲ ಬಿಡಮ್ಮ, ಅವಳನ್ನ ಯಾಕೆ ಹಂಗೆ ಹೀಯಾಳಿಸ್ತೀಯ? ಏನು ನಿನ್ನ ಮನೆ ಬಾಗಿಲಿಗೇನು ಬಂದಿಲ್ವಲ್ಲ? ಅವಳು ನಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು ಮಾತಾಡೋದಕ್ಕಂತ ಬಂದವಳೆ. ಬರಬಾರ್ದು ಇವಳು, ಈ ಊರಕ್ಕೆ ಬಂದು ನಮ್ಮ ಹೊಟ್ಟೆ ಉರಿಸ್ತಾ ಇದ್ದಾಳೆ ಇವಳು, ಬರಬಾರ್ದು. ನಾನು ನಮ್ಮಪ್ಪ ನಮ್ಮಮ್ಮ ಹೊಟ್ಟೆ ಉರ್ಸಿ ಹೋಗಿದ್ದೀನಿ, ಅವ್ರಿಗೆ ಹೆಂಗೆ ಮುಖ ತೋರ್ಸೋಣ ಅಂಬೋದು ಸ್ವಲ್ಪನಾದರೂ ಇರಬೇಕು. ಅವಾಗ ನಮ್ಮಪ್ಪ ನಮ್ಮಮ್ಮ ಎಷ್ಟು ಆಸೆ ಇಟ್ಕೊಂಡಿದ್ರಲ್ಲ, ಅವ್ರ ಆಸೆ ಎಲ್ಲ ನಿರಾಸೆ ಮಾಡಿದ್ನಲ್ಲ, ಅವ್ರಿಗಿನ್ನ ನನ್ನನಿಷ್ಟು ಮುಖನ ಹೆಂಗೆ ತೋರ್ಸೋಣ, ನಾನು ಇಂಥವಳು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ನಾನೇನಪ್ಪ ನಿಮ್ಗೇನು ಮಾತಾಡೋದಕ್ಕೆ ಬಂದಿಲ್ಲ, ನಿಮ್ಮನ್ನೇನೇನು ಒಂದು ಮಾತು ತಂದಿಲ್ಲ. ಈಗ ಏನೋ ನಾನು ನಿಮ್ಮ ಮನ್ಸಿಗೆ ನೋವು ಮಾಡಿ ಹೋಗಿ ಮದುವೆ ಆದೆ. ಇವತ್ತು ರಾಮನ್ನ ರೀತಿ ಎಲ್ಲ ಮಾತಾಡಬೇಡ್ರಿ ಬಿಡಪ್ಪ, ಒಳ್ಳೆಯನ ಅಲ್ಲ ಅಂತಂದು ಮದುವೆ ಆಗಿದ್ದಾಳೆ ಅನ್ನೋದಾದರೆ ಒಂಥರ. ನಾನು ಒಳ್ಳೆ ಹುಡುಗನ ಮದುವೆ ಆಗಿದ್ದೀನಿ, ಜೀವನದಾಗ ಚೆನ್ನಾಗಿದ್ದೀನಿ, ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ಒಂದಲ್ಲ ಒಂದಿನ ಅವ್ರಿಗೂ ಒಳ್ಳೆ ದಿನ ಬಂದೇ ಬರುತ್ತೆ, ಒಳ್ಳೇದಾಗೇ ಆಗುತ್ತೆ, ಅವಾಗ ನಾವು ಚೆನ್ನಾಗಿರ್ತೀವಿ. ಹಿಂಗೆಲ್ಲ ಮಾತಾಡಬೇಡ್ರಿ. ನನಗಿವಾಗ ಕೆಲಸ ಸಿಕ್ಕೈತಿ ಹೆಂಗೋನು. ನನಗೆ ಎಷ್ಟು ಹೋರಾಡಿ ಎಲ್ಲರನ್ನೂ ಕೇಳ್ಕೊಂಡು ಕೆಲಸ ಕೊಡಿಸಿದ್ದಾರೆ. ನಾವು ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ. ಮನೆ ಇಲ್ಲ ಮಠ ಇಲ್ಲ ಅಂತ ಹೇಳ್ತೀಯಲ್ಲ, ಹೆಂಗೋ ಮಾಡ್ಕೊಂತೀವಿ, ನೆಮ್ಮದಿಯಾಗಿರಬೇಕು. ಯಾವ ಮನೆ ತಗೊಂಡು ಏನು ಮಾಡ್ತೀವಿ? ಅರಮನೆ ಅಂತ ಮನೆ ಇದ್ರೂ ನೆಮ್ಮದಿ ಇಲ್ಲಾಂದರೆ ಏನಕ್ಕೂ ಇಲ್ಲ. ನಮ್ಮ ಅಕ್ಕನಂತ ಬಾಳು ಯಾರಿಗೂ ಬೇಡ. ಅವಳು ಎಂಥ ಬಾಳ್ತಾ ಇದ್ದಾಳೆ, ಅವಳ ಮನೆ ಎಲ್ಲ ಇದ್ರೂ ಗಂಡ ದುಡ್ದು ಹಾಕಿದ್ರು ಅವಳಿಗೆ ನೆಮ್ಮದಿ ಇಲ್ಲ. ಕೋತಿ ಯಾವ ಥರಗಳು ಆಡ್ಕೊಂಡು ಹೆಂಗೆ ಆಡ್ತಾ ಇದ್ದಾಳೆ ಗೊತ್ತಾ ಅವಳಿಗೆ ನೆಮ್ಮದಿನೇ ಇಲ್ಲ. ಯಾವ ಮನೆ ಇದ್ರೆ ತಗೊಂಡು ಏನು ಮಾಡ್ತೀಯ? ಅಯ್ಯಪ್ಪ, ಇಲ್ಲಿ ಹೊಟ್ಟೆ ಉರ್ಸಕ್ಕೆ ಬತ್ತಾಳ ಲೌಡಿ. ಹೊಟ್ಟೆ ಉರ್ಸಕ್ಕಾಗಿ ಇಲ್ಲಿ ಬಂದು ಸೇರ್ಕೊಂಡಿರಾಳು ಇವಳು. ಹೊಟ್ಟೆ ಉರ್ಸಕ್ಕೆ ಬಂದವಳು ಇಲ್ಲಿ. ಇಲ್ಲಿ ಬತ್ತಾಳ ಆಗ್ಲಲ್ಲ, ಇಲ್ಲಿ ಊರಕ್ಕೆ ಏನಂತ ಬರೋ ಮಕ ಇಕ್ಕೊಂಡು. ಬೇಡಮ್ಮ, ಏನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋದು ನೋಡೋಕ್ಕೆ ಅಷ್ಟೇ. ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ತಲೆ ಕೆಡಿಸ್ಕೊಂಬಲ್ಲ. ಅಲ್ಲಿ ಎಷ್ಟೋ ಜನ ಅಂದವ್ರೆ, ಅಂಬ್ಲೇಳು ಅಂದಿರೋರೆಲ್ಲ ನನ್ನ ಗಂಡನ್ನ ಅಂದಿರೋರು ಯಾರು ಉದ್ಧಾರ ಆಗಲ್ಲ. ನಾಳೆ ನಮ್ಮ ಅಕ್ಕ ಏನು ಅಂದವಳೆ, ಎಷ್ಟೆಲ್ಲ ಅಂದವಳೆ, ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಎಲ್ಲ ಗೊತ್ತೈತೆ ನನಗೆ, ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾತಾಡಿದ್ದಾರೆ ಅಂತ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ನಮ್ಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ. ಇವ್ರ ಹತ್ರ ಮಾತಾಡೋದಕ್ಕೆ ಬಂದಿದ್ದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೂ ಯಾವ ಮಕ್ಕ ಇಕ್ಕೊಂಡು ಊರಕ್ಕೆ ಬಂದಿದ್ದೀಯ ಅಂತೇಳಿ ಹೆಂಗೆ ಮಾತಾಡ್ತಾರೆ ನೋಡಿ. ನಾನು ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋದಕ್ಕಂತ ಹೇಳಿ ಬಂದಿದ್ದೀನಿ ಮನೆ ಹತ್ರ. ಅದಕ್ಕೇ ಹೋಗ್ತಾ ಇದ್ದೀನಿ ಇವ್ರನ್ನ ಕರ್ಕೊಂಡು. ಆಮೇಲೆ ರಂಜಿ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡೆದು ಬಿಡ್ತಾಳೆ, ಹಾಕಬೇಕು ಅಂತೇಳಿ ಅದಕ್ಕೆ ಇವ್ರನ್ನ ಒಂದ್ಸತಿ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.